ನಮ್ಮ ಪೌರ ಕಾರ್ಮಿಕರಿಗೆ ಕಾಯಂ ಆಗ್ತಿರೋದ್ರ ಬಗ್ಗೆ ಏನಂತಂದರೆ ನಮ್ಮಲ್ಲಿ ಎಷ್ಟು ಜನ 40 ಜನದ್ದು ಕಾಯಂ ಆಗಿತ್ತು. ಆದರೆ ನಮ್ಮಲ್ಲಿ 7 ಜನದ್ದು ಮಾತ್ರ ಇತ್ತು. ಮಿಕ್ಕಿದ್ದೆಲ್ಲ KGF ಪರ್ಮನೆಂಟ್ ಆಗಿದ್ದು. ಅವರು ಅಲ್ಲಿ ವೇಕೆನ್ಸಿ ಇಲ್ಲ ಅಂತ ಅಂದ್ಬಿಟ್ಟು ನಮಗೆ ಎಲ್ಲ ವಾಪಸ್ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮಲ್ಲಿ 40 ಜನ ಕಾಯಂ ಆಗಿದೆ ಪೌರ ಕಾರ್ಮಿಕರಿಗೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಅವರಿಗೆ ಒಂದು ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಟು ಎಲ್ಲರನ್ನೂ ಒಂದು ಅಭಿನಂದಿಸೋಕ್ಕೆ ಬಂದಿದ್ದೀವಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ? 12 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಈಗ ಅವರಿಗೆ ಪರ್ಮನೆಂಟ್ ಆಗಿದೆ. ಎಲ್ಲರಿಗೂ ನಮಸ್ಕಾರ. ನಾವು ಕೋಲಾರ ನಗರಸಭೆಯಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸುತ್ತಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ ನಮಗೆ ಪೌರ ಕಾರ್ಮಿಕ ಹಲವಾರು ವರ್ಷಗಳಿಂದ ಹೋರಾಟಗಳನ್ನು ನಡೆಸ್ಕೊಂಡು ಬರ್ತಾ ಇದ್ವಿ. ಈಗ ರಾಜ್ಯ ಸರ್ಕಾರದಿಂದ ನಮಗೆ ಹೊಸ ಸಿಹಿ ಸುದ್ದಿ ಸಿಕ್ಕಿದೆ. ನಮ್ಮೆಲ್ಲ ನೌಕರಿಗೂ ಕಾಯಮಾತಿ ಆದೇಶ ನೀಡಿದ್ದಾರೆ. ಇದಕ್ಕೆ ಶ್ರಮಿಸಿದಂಥ ನಮ್ಮ ಪೌರಾಯುಕ್ತರು ಮತ್ತು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ನಮ್ಮ ಹಿಂದೆ ಇದ್ದು ನಮಗೆ ದಾರಿದೀಪವಾಗಿ ತೋರಿಸಿ ನಮಗೆ ಕಾಯಮಾತಿಯನ್ನು ಕೊಡಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಈಗ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರಿ? ಸುಮಾರು 15-20 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಇವಾಗ ನೇಮಕಾತಿ ಆದೇಶ ಕೊಟ್ಟಿದ್ದಾರೆ. ಹಲವಾರು ಹೋರಾಟಗಳು ಮಾಡಿದ್ದೀವಿ. ನಮ್ಮ ರಾಜ್ಯ ಸಂಘಟನೆಯಿಂದ ಮತ್ತು ನಮ್ಮ ಮೇಯರ್ ನಾರಾಯಣನವರಿಂದ ಸುಮಾರು ಹೋರಾಟಗಳು ನಡೆಸ್ಕೊಂಡು ಬಂದು ನೇರ ಪಾವತಿ ಆಗಿ ಆಮೇಲೆ ಇವಾಗ ಕಾಯಮಾತಿ ಆಗಿದ್ದೀವಿ. ಫಸ್ಟು ಕರ್ನಾಟಕ ರಾಜ್ಯದಲ್ಲೇ ಇದೇ ಫಸ್ಟ್ ಟೈಮ್ ಕೋಲಾರ ಜಿಲ್ಲೆಯಲ್ಲಿ ಫಸ್ಟ್ ಕಾಯಂ ಆಗಿರೋದು ನಾವೇ.